ನರಿ ಏನಾದ್ರೂ ಚಾಣಾಕ್ಷ ಬುದ್ಧಿ ಐತೆ ಅಂತೇಳಿ ಸುಮ್ಮನೆ ಹೋಗಿ ಬಲಿ ಒಳಗಿಡಕ್ಕೆ ಬರ್ತದೇನ್ರಿ? ಹಂಗ ಆ ಎಲ್ಲ ಸೈನಿಕರು ಕೂಡಿಕೊಂಡು ಮಡಿವಾಳ ಶಿವಯೋಗಿಯನ್ನ ಬಲಿ ಒಳಗೆ ಹಾಕಬೇಕು ಅಂತೇಳಿ ಅಲ್ಲಿರುವಂತ ಮಲ್ಲಿಕಾರ್ಜುನ ದೇವಸ್ಥಾನದೊಳಗ ಅವರನ್ನ ಕೂಡಿ ಹಾಕಿ ಬಿಡ್ತಾರ. 1 ತಾಸು ತಡಿತಾರ, 2 ತಾಸು ತಡಿತಾರ. ಆದ್ರ ಹೊತ್ತು ಹೋದ್ರಪ್ಲೇನೆ ಬೆಳಗಿನ ಜಾವ ಆಗೋದ್ರೊಳಗಾಗಿ ಮಡಿವಾಳ ಶಿವಯೋಗಿಗಳು ಲೀಲಾಜಾಲವಾಗಿ ಆ ರೂಮಿನಿಂದ ಮ್ಯಾಲೆ ಬೆಳಕಿಗೆ ಅನ್ನುವಂತ ಒಂದು ಸಣ್ಣ ಕಿಂಡಿಯಿಂದ ಪಾರಾಗಿ ಮತ್ತೆ ಅಡವಿಯೊಳಗೆ ಹೋಗಿ ಬಿಡುತ್ತಾರೆ. ಅವರನ್ನ ಹಿಡಿಯೋದು ಅಸಾಧ್ಯವಾಗಿರುವಂತ ಕೆಲಸ ಅಂತ ಹೇಳಿ ರಾಜಭಟ್ಟರು ಸೈನಿಕರು ಎಲ್ಲರೂ ಕೂಡ ಬಂದಿರುವವರು ಅವರಂತಾರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತ ಸಿಕ್ಕ ಅವಕಾಶ ತಪ್ಪಿ ಹೋಯಿತಲ್ಲ ಅಂತೇಳಿ ನೋವನ್ನ ಪಡ್ತಾರ. ಅವರು ಮರಳಿ ತಮ್ಮ ರಾಜ್ಯಕ್ಕೆ ಬರ್ತಾರ ಅನ್ನುವಂತ ವಿಚಾರ ಬರುತ್ತೆ. ಮುಂದೆ ಅಲ್ಲಿಂದ ಅವರು ಲೀಲಾಜಾಲವಾಗಿ ಪಾರಾಗಿ ಕಾಡು ಮೇಡುಗಳು ಅಲಿದು ಸ್ವಗರ ಅನ್ನುವಂತ ಒಂದು ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಹಳ್ಳಿ ಒಳಗ ಒಂದು ದೇವಸ್ಥಾನ. ಆ ದೇವಸ್ಥಾನದೊಳಗ ವೀರಭದ್ರೇಶ್ವರ ಅನ್ನುವಂತ ದೇವಸ್ಥಾನ. ಆ ದೇವಸ್ಥಾನದೊಳಗ 11 ದಿವಸ ನೀರಿನ ತಪಸ್ಸನ್ನು ಮಾಡ್ತಾರೆ. ಬರೀ ನೀರನ್ನು ಕುಡಿದು 11 ದಿವಸಗಟ್ಟಲೆ ಶಿವಯೋಗಿಗಳು ಬರುತ್ತಾರೆ. ಅಲ್ಲಿಂದ ಬಂದಿರುವಂತ ಮತ್ತೆ ಅವ್ರು ಎಲ್ಲಿಗೆ ಬರ್ತಾರಪ್ಪ ಅಂತಂದ್ರ ಬೆಳವಡಿ ಗ್ರಾಮಕ್ಕೆ ಬರ್ತಾರ. ಅಲ್ಲಿ ಬಸಯ್ಯ ಅನ್ನುವಂತ ಒಬ್ಬ ಗೌಡ ಇರ್ತಾನೆ. ಗೌಡನ ಮನೆ ಒಳಗೆ ಹೋಗ್ತಾರೆ. ಬಸಯ್ಯ, ಈ ಊರಿನೊಳಗ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಐತಪ್ಪ. ಆ ಟಂಟಿಗೆ ಆ ಮಡಿವಾಳ ಶಿವಯೋಗಿಯ ನಾಮ ಸುತ್ತಲೂ ಎಲ್ಲ ಊರು ಕಡೆ ಪಸರಿಸಿ ಬಿಟ್ಟಿರ್ತಾರೆ.